ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣದ ಬಗ್ಗೆ ಅಷ್ಟೇ ಅಲ್ಲ, ಮುಂಬರುವಂತಹ ಎಲ್ಲ ಕಂತುಗಳ ಬಗ್ಗೆನೂ ಕೂಡ ಬಿಗ್ ಅಪ್ಡೇಟನ್ನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕೊಟ್ಟಿರುವಂಥದ್ದು. ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಏನು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ, ಏನು ಮಾಹಿತಿ ಇದೆ, ಎಲ್ಲನೂ ಕೂಡ ಪಿನ್ ಟು ಪಿನ್ ಏನು ಬಿಡಲ್ಲ, ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ನೋಡುವಂತಹ ಜವಾಬ್ದಾರಿ ನಿಮ್ದಾಗಿರುತ್ತೆ, ಕಂಪ್ಲೀಟಾಗಿ ತಿಳಿಸ್ಕೊಡುವಂತಹ ಜವಾಬ್ದಾರಿ ನಮ್ದಾಗಿರುತ್ತೆ. ಕಂಪ್ಲೀಟಾಗಿ ತಿಳ್ಕೊಳ್ಳೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಈಗ ಸಾಕಷ್ಟು ಅಲ್ಲ, ಎಲ್ಲ ಫಲಾನುಭವಿಗಳಿಗೂ ಕೂಡ ವೇಟ್ ಮಾಡಿ ಸಾಕಾಗ್ಬಿಟ್ಟಿದೆ. ಗೃಹಲಕ್ಷ್ಮಿ ಇಂದು ಬರ್ತಾಳೆ, ನಾಳೆ ಬರ್ತಾಳೆ, ಈಗ ಬರ್ತಾಳೆ, ಅವಾಗ ಬರ್ತಾಳೆ ಕಾಯ್ತಾ ಕುಂತಿದ್ದೀರಾ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಂದಿರುವ ಅಂಥವ್ರಕ್ಕಿಂತನೂ ಬಂದಿಲ್ಲದವರೇ ಹೆಚ್ಚಾಗಿರುವಂಥದ್ದು. ಯಾಕೆ ಅದ್ರ ಬಗ್ಗೆನೇ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಯಾಕೆ ಡಿಲೇ ಆಗ್ತಾ ಇದೆ, ಯಾಕೆ ಲೇಟ್ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು, ಇದ್ರ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿರುವಂಥದ್ದು. ಬನ್ನಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಈಗ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಇದೀಗನೇ 15ನೇ ತಾರೀಕು ಹೆಚ್ಚಾಗಿ ಬಿಡುಗಡೆ ಆಗಿರುವಂಥದ್ದು. ಮೊದಲು ಏನು ಮಾಡ್ತಾ ಇದ್ರು, 20ರಿಂದ 30 ಲಕ್ಷದ ಜನರಿಗೆ, ಮಹಿಳೆಯರಿಗೆ ದಿನಕ್ಕೆ ಬಿಡ್ತಾ ಇದ್ರು. ಆದರೆ ಈಗ ಬರೀ 1 ಲಕ್ಷನೋ 2 ಲಕ್ಷನೋ 3 ಲಕ್ಷನೋ ಬಹಳ ಆದರೆ ಇದು 3 ಲಕ್ಷದ ಒಳಗಡೆನೆ ದಿನಕ್ಕೆ ಬಿಡ್ತಾ ಇರುವಂಥದ್ದು. ಸುಮಾರು 1,20,00,000ದವರೆಗೂ ಕೂಡ ಫಲಾನುಭವಿಗಳಿದ್ದಾರೆ. ಅಷ್ಟು ಫಲಾನುಭವಿಗಳಿಗೆ ಮೊದಲು ಏನು ಮಾಡ್ತಾ ಇದ್ರು, ಒಟ್ಟಿಗೆ ಸ್ಪೀಡಾಗಿ ಅಮೌಂಟ್ ಹಾಕ್ತಾ ಇದ್ರು. ಈಗ ಆ ರೀತಿ ಮಾಡ್ತಾ ಇಲ್ಲ. ಆ ಒಂದು ಡಿಲೇ ಯಾಕೆ ಆಗ್ತಾ ಇದೆ, ದಿನಕ್ಕೆ 1 ಲಕ್ಷನೇ ಯಾಕೆ ಬಿಡ್ತಾ ಇದ್ರಿ, ಮೊದಲೇ ಬಿಡ್ತಾ ಇದ್ರಿ ಅಂತ ನೀವು ಕ್ವಶನ್ ಸಹಜವಾಗಿ ಎಲ್ಲರ ತಲೆಯಲ್ಲಿ ಉಂಟಾಗ್ಬೋದು. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಅವರೇ ಕೊಟ್ಟಿರುವಂಥದ್ದು. ಏನು ಮಾಹಿತಿ ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಗೆ ಪಿನ್ ಟು ಪಿನ್ ತಿಳಿಸ್ಕೊಡ್ತಾ ಇದ್ದೀನಿ. ಇವರೇನು ಬರೀ ರಿಲೇ ಬಿಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇಲ್ಲಿ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳ್ತಾರಪ್ಪ ಅಂದರೆ, ಈಗ ಏನು ಡಿಲೇ ಆಗ್ತಾ ಇದೆಯಲ್ಲ, ಇದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಸಾಕಷ್ಟು BPL ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸಿಕೊಂಡು ಈ ಒಂದು ಯೋಜನೆಗಳನ್ನು ಲಾಭವನ್ನು ಪಡಿತಾ ಇದ್ದಾರೆ. ಎಲಿಜಿಬಲ್ ಇಲ್ಲ ಅಂದ್ರೂ ಕೂಡ ಪಡಿತಾ ಇರುವಂಥದ್ದು. ಸಾಕಷ್ಟು ಏನು ಆದಾಯ ತೆರಿಗೆಯನ್ನು ಕಟ್ಟುವಂಥವರು ಕೂಡ, ಟ್ಯಾಕ್ಸ್ ಪೇಯರ್ ಮಾಡ್ತಾ ಇರುವಂಥವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದಾರೆ. ಅದಕ್ಕೋಸ್ಕರ ಇಂಥವ್ರನ್ನ ತೆಗೆದಾಕ್ತಾ ಇದ್ದೀವಿ. ದಿನೇ ದಿನೇ ಇಂತಿಷ್ಟು ತಾಲೂಕುಗಳಂತ ಹೇಳಿ, ಇಂತಿಷ್ಟು ಜಿಲ್ಲೆಗಳಂತ ಹೇಳಿ, ಆ ಒಂದು ಜಿಲ್ಲೆದಲ್ಲಿರುವಂತಹ, ತಾಲೂಕಿದಲ್ಲಿರುವಂತಹ, ಗ್ರಾಮದಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳನ್ನು ಸರ್ಚ್ ಮಾಡಿಕೊಂಡು ಅವರ ಡಾಕ್ಯುಮೆಂಟ್ಸ್ಗಳನ್ನು ರೀವೆರಿಫಿಕೇಷನ್ ಮಾಡ್ತಾ ಇದ್ದೀವಿ. ಒಂದು ರೀವೆರಿಫಿಕೇಷನ್ ಮಾಡಿದ ತಕ್ಷಣ ಅಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ, ಒಂದು ಡಾಕ್ಯುಮೆಂಟ್ಸ್ಗಳು 100% ಒರಿಜಿನಲ್ ಇಲ್ಲಪ್ಪ ಅಂದರೆ ಅಂತಹ ಫಲಾನುಭವಿಗಳನ್ನು ತೆಗೆದಾಕ್ತಾ ಇದ್ದೀವಿ. ಉಳಿದಿರುವಂತಹ ಫಲಾನುಭವಿಗಳಿಗೆ ಹಣವನ್ನು ಹಾಕ್ತಾ ಇದ್ದೀವಿ. ಅದಕ್ಕೆ ಯಾರಿಗೆ ಬೇಕಾದರೂ ಸಹಿತ ಸ್ವಲ್ಪ ಕಂತು ಸ್ವಲ್ಪ ಜನರಿಗೆ ಹಣ ಹೋಗ್ತಾ ಇದೆ. ಇದರಿಂದ ಜನರಿಗೆ ಏನು ಅನ್ನಿಸ್ತಾ ಇದೆ, ಹಣ ಹಾಕ್ತಾ ಇಲ್ಲ, ಒಬ್ಬೊಬ್ರಿಗೆ ಹಾಕ್ತಾ ಇದ್ದಾರೆ, ಒಬ್ಬೊಬ್ರಿಗೆ ಬಿಡ್ತಾ ಇದ್ದಾರೆ. ಯಾಕೆ ಈ ರೀತಿ ಸರ್ಕಾರ ಮಾಡ್ತಾ ಇದೆ ಅಂತ ಕನ್ಫ್ಯೂಷನ್ ಇರುವಂಥದ್ದು. ಅದಕ್ಕೋಸ್ಕರ ಮಾಧ್ಯಮದಲ್ಲಿನೇ ಬಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಡಿಲೇ ಈ ಒಂದು ಕಾರಣಕ್ಕೆ ಆಗ್ತಾ ಇದೆ. ಇದೇ ಡೇಟ್ ಕೂಡ ಕೊಟ್ಟಿರುವಂಥದ್ದು ಫಿಕ್ಸ್. ಯಾವಾಗಿನ ತನಕ ವೆರಿಫಿಕೇಶನ್ ಮಾಡ್ತಾರೆ, ಯಾವಾಗಿನ ತನಕ ಈ ಒಂದು ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗ್ಬೋದು ಅಂತ ಹೇಳಿದ್ದಾರೆ. ಅಂದರೆ ಇದೇ ಜುಲೈ 25ನೇ ತಾರೀಕುವರೆಗೂ ಕೂಡ ವೆರಿಫಿಕೇಷನ್ ಆಗ್ತವೆ. ಅಲ್ಲಿವರೆಗೂ ಕೂಡ ಸ್ಲೋ ಆಗಿ ಹಂತವಾಗಿ ಎಲ್ಲರ ಖಾತೆಗೆ ಜಮಾ ಆಗ್ತಾ ಹೋಗುತ್ತೆ. ಮುಂದೆ ಸ್ಪೀಡಾಗಿ ಹಾಕ್ತೀವಿ, ಇಲ್ಲ ಅಂದ್ರೂ ಸಹಿತ ಒಂದು ಸ್ವಲ್ಪ ಹೆಚ್ಚು ಕೂಡ ಟೈಮ್ ಆಗ್ಬೋದು. ಆದರೆ ನಿಜವಾಗಿರುವಂತಹ ಫಲಾನುಭವಿಗಳಿಗೆ ಮಾತ್ರ ನಾವು ಹಣ ಹಾಕ್ತೇವೆ ಅಂತ ಹೇಳಿದರೆ, ಅದಕ್ಕೋಸ್ಕರ ರೀವೆರಿಫಿಕೇಷನ್ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಹೊಡೆತ ಬೀಳಬಾರ್ದು. ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು BPL ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸಿರುವಂಥದ್ದು. ಬಹಳಷ್ಟು ಜನ ಇದ್ದಾರೆ. ಗೌರ್ಮೆಂಟ್ ಜಾಬ್ ಹೊಂದಿದ್ರು ಸಹಿತ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದಾರೆ. ಅದಕ್ಕೋಸ್ಕರ ಅಂಥವ್ರನ್ನೆಲ್ಲರನ್ನೂ ಕೂಡ ಕಂಡುಹಿಡಿದು ತೆಗೆದಾಕ್ತಾ ಇದ್ದೀವಿ. ಇದು ಸರಿನೋ ತಪ್ಪು ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ನಿಮ್ಗೆ ಡಿಲೇ ಅಂತೂ ಆಗ್ತಾ ಇದ್ದು ನಿಜ, ನಿಮಗೆ ಸಿಟ್ಟು ಬರೋದಂತೂ ನಿಜ, ಫೇಕ್ ನ್ಯೂಸ್ ಅನಿಸ್ಬೋದು. ಯಾಕಂದರೆ ಏನು ಮೇಲ್ಗಡೆಯಿಂದ ಬರತ್ತೆ ವೀಕ್ಷಕರ, ಅಲ್ಲಿಂದ ಅದನ್ನೇ ನಾವು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೇವೆ. ನೀವು ನಂಬ್ರಿ ಬಿಡ್ರಿ, ಯಾಕಂದರೆ ನಂಬಲೇಬೇಕು. ಇದೇ ಮೇಲ್ಗಡೆ ಬಂದಿರುವಂತಹ ಮಾಹಿತಿ ಕಣ್ರಿ. ಇದಕ್ಕೋಸ್ಕರ ಡಿಲೇ ಆಗ್ತಾ ಇದೆ. ಸ್ವಲ್ಪ ಹಂತವಾಗಿ ಬರ್ತಾ ಇರುವಂಥದ್ದು. ಈ ಒಂದು ಜುಲೈ ಎಂಡ್ವರೆಗೂ ಕೂಡ ಕಾಯಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ನಿಮಗೆ ಖಾತೆಗೆ ಜಮಾ ಆಗತ್ತೆ, ಡೆಫಿನೆಟ್ ಆಗಿ 100% ಜಮಾ ಆಗತ್ತೆ. ಇಲ್ಲಿ ಇನ್ನೊಂದು ಹೊಡೆತ ಏನು ಬೀಳ್ತಾ ಇದೆ ಅಂದರೆ, ಆಹಾರ ಇಲಾಖೆ ನಿಮಗೆ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ, ಬೇರೆ ಕಡೆ ವಿಡಿಯೋಗಳನ್ನು ನೀವು ಕೂಡ ನೋಡಿರ್ತೀರಾ. 40 ಲಕ್ಷ BPL ರೇಷನ್ಸ್ ಕಾರ್ಡ್ಗಳನ್ನು ತೆಗೆದಾಕ್ತಿದ್ದಾರೆ.
ಸೊ ಆ ಒಂದು BPL ರೇಷನ್ ಕಾರ್ಡ್ಗಳನ್ನು ಆಹಾರ ಇಲಾಖೆ ತೆಗೆದಾಕ್ತಾ ಇದೆ. ಆ ಒಂದು ಆಹಾರ ಇಲಾಖೆಗೆ ನಮ್ಮ ಒಂದು ರಾಜ್ಯದ CM ಅವರೇ ಆದೇಶವನ್ನು ಕೊಟ್ಟಿರುವಂಥದ್ದು, ಸಿದ್ದರಾಮಯ್ಯನವರೇ. ಯಾಕಂದರೆ ಸಾಕಷ್ಟು BPL ರೇಷನ್ಸ್ ಕಾರ್ಡ್ಗಳನ್ನು ಮಾಡಿದರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡು. ಸೊ ಮುಖ್ಯವಾಗಿ ಮಹಾಲಕ್ಷ್ಮಿ ಯೋಜನೆ ನಿಮ್ಗೆ ನೆನಪಿರ್ಬೋದು. ಸೊ ಕಾಂಗ್ರೆಸ್ ಸರ್ಕಾರ ಏನಾದರೂ ಆಡಳಿತಕ್ಕೆ ಬಂತಂದರೆ ಆ ಒಂದು 1 ಲಕ್ಷ ರೂಪಾಯಿ ಯೋಜನೆ ಏನಿದೆಲ್ಲ ಮಹಾಲಕ್ಷ್ಮಿ ಯೋಜನೆ, ಆ ಒಂದು ಯೋಜನೆಯ ಲಾಭವನ್ನು ಪಡೀಬೋದು ಅಂತ ಹೇಳಿ ಸಾಕಷ್ಟು ಒಂದು BPL ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸಿರುವಂಥದ್ದು. ಸೊ ಮಹಿಳಾ ಫಲಾನುಭವಿಗಳು ಅದಕ್ಕೆ ಎಲಿಜಿಬಲ್ ಇಲ್ಲಪ್ಪ ಅಂದರೂ ಸಹಿತ ಸೊ ಒಂದು 10,000 ಹೋದರೂ ಸಹಿತ ನಡೆಯುತ್ತೆ, ನನಗೆ 1 ಲಕ್ಷ ರೂಪಾಯಿ ಸಿಗತ್ತಲ್ಲ ಕಾಂಗ್ರೆಸ್ ಸರ್ಕಾರ ಬಂದರೆ. ಸೊ ಅದಕ್ಕೋಸ್ಕರ ಈ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳೋಣ. ಮತ್ತು ಪೋಸ್ಟ್ ಆಫೀಸ್ನಲ್ಲಿ ಸಾಕಷ್ಟು ಸಾಲುಗಳು ಕೂಡ ನೋಡಿರ್ಬೋದು. ಸೊ ಅಲ್ಲಿ ಕೂಡ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿಕೊಂಡು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ಗಳನ್ನು ತೆಗೆದಿರುವಂಥದ್ದು. BPL ರೇಷನ್ ಕಾರ್ಡ್ದಾರರಿಗೆ ಹೆಚ್ಚಿನ ಸೌಲಭ್ಯಗಳು ಸಿಗ್ತವೆ. ಸೊ ಅದಕ್ಕೋಸ್ಕರ BPL ರೇಷನ್ ಕಾರ್ಡ್ಗಳನ್ನು ಮಾಡಿಸ್ತಾ ಇದ್ದಾರೆ. ಸೊ ಅಂತಹ ರೇಷನ್ಸ್ ಕಾರ್ಡ್ಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಿಕ್ಕೆ, ತೆಗೆದುಹಾಕಲಿಕ್ಕೆ, ರದ್ದು ಮಾಡಲಿಕ್ಕೆ ಆಹಾರ ಇಲಾಖೆ ಮುಂದಾಗ್ತಾ ಇದೆ. ಸೊ ಅಲ್ಲಿ ಕೂಡ ಅವ್ರಿಗೂ ಕೂಡ ಟೈಮ್ ಸಿಗ್ತಾ ಇದೆ. ಅಂದರೆ ಅವ್ರು ಡೆಡ್ ಮಾಡಿರುವಂತಹ ಆಧಾರ್ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಕೂಡ ವೆರಿಫಿಕೇಶನ್ ಮಾಡುತ್ತೆ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇರ್ತಾರಲ್ಲ, ಸೊ ಅದು ಕೂಡ ಕಾರಣ ಆಗುತ್ತೆ. ನಿಮ್ಮ ರೇಷನ್ ಕಾರ್ಡ್ ಡೆಡ್ ಆಗಿದನೋ ಇಲ್ವೋ ಅನ್ನೋದನ್ನ ನೀವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಮಧ್ಯದಲ್ಲಿ ವಿಡಿಯೋದ ಮಧ್ಯದಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ. ಆ ಒಂದು ಪಾಯಿಂಟ್ ನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಓಡಿಸ್ಕೊಂಡು ನೋಡ್ಕೋಬಹುದು. ಸೊ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಇಲ್ಲಿ ನೀವು ಓಡಿಸ್ಕೊಂಡು ಬೇಕಾದ್ರೂ ನೋಡ್ಬೋದು, ನಿಮ್ಮ ಮರ್ಜಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಹೆಚ್ಚಿನ ಮಾಹಿತಿ, ಇಂಪಾರ್ಟೆಂಟ್ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಒಂದು ಇಂಪಾರ್ಟೆಂಟ್ ಮಾಹಿತಿ ನಿಮ್ಗೆ ತಿಳಿಯುತ್ತೆ. ಇಲ್ಲಪ್ಪ ಅಂದ್ರೆ ನಂಗೆ ಅದಷ್ಟೇ ಸಾಕಂದ್ರೆ ಮಧ್ಯದಲ್ಲಿ ಇರುತ್ತೆ. ಸೊ ಒಂದು ವಿಡಿಯೋ ಕ್ಲಿಪ್ಪನ್ನು ನೋಡಿಕೊಂಡು ಸೊ ನಿಮ್ಮ ಮೊಬೈಲ್ನಲ್ಲಿ ಒಂದು ರೇಷನ್ ಕಾರ್ಡ್ ಡೆಡ್ ಆಗಿದೆ ಇಲ್ವೋ, ರದ್ದಾಗಿದೆ ಇಲ್ವೋ ಅನ್ನೋದನ್ನ ತಿಳ್ಕೊಬೋದಾಗಿರುತ್ತೆ ವೀಕ್ಷಕರ. ಸೊ ಇದಿಷ್ಟು ನಿಮಗೆ ಕ್ಲಾರಿಫಿಕೇಶನ್ ಸಿಗ್ತಾ ಅಂತ ಅನ್ಕೋತಾನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಇದನ್ನ ಹೇಳಿದ್ದಾರೆ, ಡಿಲೇ ಆಗ್ತಾ ಇರುವಂತಹ ಕಾರಣಗಳನ್ನ. ಸೊ ವೆರಿಫಿಕೇಶನ್ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಹೇಳಿರುವಂಥದ್ದು. ಸೊ ಡೇಟ್ ಕೂಡ ಹೇಳಿದರೆ 25ನೇ ತಾರೀಕು ಒಳಗಾಗಿನೇ ವೆರಿಫಿಕೇಶನ್ ಎಲ್ಲನೂ ಕೂಡ ಮುಗಿಯುತ್ತೆ ಅಂತ ಹೇಳಿದರೆ. ಸೊ ಇದಿಷ್ಟು ನಿಮಗೆ ಕ್ಲಿಯರ್ ಆಗಿ ತಿಳಿದಿದ್ರೆ, ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.